ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಹಲವು ದಿನಗಳ ನಂತರ ಈ ಒಂದು ಸೆಟಪ್ ಅಲ್ಲಿ ಬರ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಜಾಬ್ ಹುಡುಕುವುದು ಹೇಗೆ? ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಜಾಬ್ ಹುಡುಕುವ ರೀತಿ ವಿಧಾನ ಇದೇ ಆಗಿರುತ್ತದೆ ಸ್ನೇಹಿತರೆ. ನೀವೇನಾದರೂ ಕರ್ನಾಟಕದ ಯಾವುದೇ ಒಂದು ಭಾಗದಲ್ಲಿ ಇದ್ದು ಡಿಗ್ರಿ ಕಂಪ್ಲೀಟ್ ಆಗಿ ಅಥವಾ PUC ಆಗಿ ಬೆಂಗಳೂರಿಗೆ ಬರೋ ಯೋಚನೆ ಮಾಡ್ತಾ ಇದ್ದೀರಾ, ಸಾಕಷ್ಟು ಫ್ರೆಂಡ್ಸ್ಗೆ ರೆಸ್ಯೂಮ್ನ ಆಲ್ರೆಡಿ ಕಳಿಸಿದ್ದೀರಾ, ಆದರೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ, ಸರಿಯಾದ ಮಾರ್ಗ ಯಾವುದು ಅನ್ನೋ ಯೋಚನೆಯಲ್ಲಿ ನೀವೇನಾದರೂ ಇದ್ದರೆ ಈ ವಿಡಿಯೋ ಸ್ನೇಹಿತರೆ ನಿಮಗಾಗಿ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಸೊ ನನ್ನ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಅಜಯ್ ಅಂತ ಆ್ಯಂಡ್ ನಾನು ಬೆಂಗಳೂರಿಗೆ ಬಂದು ಇದಾಗಲೇ 18 ವರ್ಷಗಳಾಯಿತು. ಕಳೆದ 15 ವರ್ಷಗಳಿಂದ ಕಾರ್ಪೊರೇಟ್ ಜಗತ್ತಲ್ಲಿ ಜಿಗಿದು ಈಜಿ ಬದುಕ್ತಾ ಇರುವಂತಹ ನಾನು ನಿಮಗೆ ಒಂದು ಗೈಡ್, ಹೊಸೊಬ್ಬರಿಗೆ ಮಾಹಿತಿ ಆಗಲಿ, ಒಂದು ಮೆಂಟರ್ಶಿಪ್ ಆಗಲಿ ಖಂಡಿತವಾಗಲಿ ನನಗೆ ಕೊಡುವಂತಹ ಸಾಮರ್ಥ್ಯ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. 2026ರಲ್ಲಿ ಬೆಂಗಳೂರಲ್ಲಿ ಜಾಬ್ ಹುಡುಕೋದು ಇವಾಗಲೂ ಕಷ್ಟನೇ ಇದೆ. 2008-9ರಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ತುಂಬಾ ಚಾಲೆಂಜಸ್ ಇತ್ತು. ಆಗ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಲಿಂಕ್ಡ್ಇನ್ ಆಗಲಿ, DM ಕಳಿಸೋದಾಗಲಿ, ಈ ಥರದ್ದು ಯಾವುದೂ ರೀತಿಯ ಸೌಲಭ್ಯ ಇರಲಿಲ್ಲ. ಆಗ ನನಗೀಗೂ ಸಹ ನೆನಪಿದೆ, 2008-9ರಲ್ಲಿ ನಮ್ಮ ರಿಲೇಟಿವ್ ಮನೆಗಂತ ನಾವು ಬಂದು ಒಂದು ವಾರಗಳ ಕಾಲ ಉಳಿದು ಆಗ ಇದು ಬರ್ತಿತ್ತು ಮ್ಯಾಗ್ಝಿನ್ಸು, ಈ ಜಾಬ್ ಇದಕ್ಕೋಸ್ಕರ ಆ್ಯಡ್ಸ್ ಹಾಕ್ತಿದ್ರು. ಕ್ಲಾಸಿಫೈಡ್ಸ್ ಅಂತ, ಟೈಮ್ಸ್ ಕ್ಲಾಸಿಫೈಡ್ಸ್ ಅಂತ ಒಂದು ಮ್ಯಾಗ್ಝಿನ್ಸ್ ಇತ್ತು. 10 ರೂಪಾಯಿ ಏನೋ ಇತ್ತು ಪೇಪರ್ಗೆ. ಒಂದು 10-20 ಪುಟಗಳು ಬರೀ ಆ್ಯಡ್ಸ್ ಇರೋದು ಅದರಲ್ಲಿ. ಈ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಜಾಬ್ಸ್ಗಳಿದೆ, PUC ಆದವ್ರಿಗೆ, ಡಿಗ್ರಿ ಆದವ್ರಿಗೆ ಚಿಕ್ಕ ಚಿಕ್ಕ ಆ್ಯಡ್ಸ್ ಬರೋದು. ಸೊ ನಾವು ಏನು ಮಾಡ್ತಿದ್ವಿ, ಅದನ್ನೆಲ್ಲ ಮಾರ್ಕ್ ಮಾಡಿಬಿಟ್ಟು ಅಂತ ವಿಜಯನಗರ ಅಂತ ಇದ್ದರೆ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಇದ್ದರೆ, ಕೋರಮಂಗಲ ಇದ್ದರೆ ಅಂತ ಏರಿಯಾದೇ ಒಂದು ಟಾರ್ಗೆಟ್ ಮಾಡಿಬಿಟ್ಟು 8-10 ಜಾಬ್ಗಳನ್ನು ನೋಟ್ ಮಾಡಿಕೊಂಡು ಆ ಅಡ್ರೆಸ್ಗೆ ಹೋಗಿ ಅಲ್ಲಿ ಹೋದ್ಮೇಲೂ ಅಲ್ಲೂ ನಮಗೆ ಬೇರೆ ಬೇರೆ ರೀತಿಯ ಇದು ಬೋರ್ಡ್ಗಳು ಕಾಣೋದು, ಕೆಲಸಕ್ಕೆ ಬೇಕಾಗಿದ್ದಾರೆ, ಸೊ ಇನ್ನೊಂದು ಇರ್ಬೋದು ಅಂತ ಆ ಥರ ಹುಡುಕಿದವ್ರು ನಾವು. ನಮ್ಮ ಟೈಮ್ ಆ ಥರ ಇತ್ತು. ಸೊ ಹಾಗೆಲ್ಲ ಈ ಸ್ಮಾರ್ಟ್ಫೋನು ಎಲ್ಲ ಇರಲಿಲ್ಲ. ಸೊ ಅಂಥ ಟೈಮನ್ನು ಫೇಸ್ ಮಾಡಿ ಬಂದವರು ಸ್ನೇಹಿತರೆ ನಾವೆಲ್ಲ. ಸೊ ಅದನ್ನು ಕಂಪೇರ್ ಮಾಡೋಕೆ ಹೋದರೆ ಈಗಿನ ಹಂತ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದರಲ್ಲಿ ಕ್ವಾಲಿಫಿಕೇಷನ್ ಅಂತ ಹೇಳಿದ್ರೆ ನೀವು ಯಾವುದೇ ಡಿಗ್ರಿ ಮಾಡಿರ್ಬೋದು, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಯಾವುದೇ ಬ್ಯಾಕ್ಗ್ರೌಂಡು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆದರೂ ಕೂಡ ಇದೇ 2 ಮೆಥಡ್ಗಳನ್ನು ಇರುತ್ತೆ ಸ್ನೇಹಿತರೆ ನೀವು ಫಾಲೋ ಮಾಡಬೇಕಾಗಿರೋದು. ಮೊದಲನೇ ಮಾರ್ಗ ಏನಂದರೆ ನಮ್ಮ ರೆಸ್ಯೂಮ್ಗಳನ್ನು ನೀಟಾಗಿ ಅಪ್ಡೇಟ್ ಮಾಡೋದು. ಓಕೆನಾ, ಎಲ್ಲ ಪ್ರೊಫೈಲ್ಗಳನ್ನು ಅಪ್ಡೇಟ್ ಮಾಡೋದು, ಎಲ್ಲ ವೆಬ್ಸೈಟ್ಗಳನ್ನು, ನೌಕರಿ ವೆಬ್ಸೈಟ್ ಆಗಿರ್ಬೋದು, ಇನ್ನೂ ಹಲವಾರು ವೆಬ್ಸೈಟ್ಗಳಿದೆ. ನಾನು ಯಾವ್ಯಾವ ವೆಬ್ಸೈಟ್ಗಳಿದೆ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ಅಲ್ಲೆಲ್ಲ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿ. ಫಸ್ಟು ಒಳ್ಳೆಯ ರೀತಿಯ ರೆಸ್ಯೂಮ್ನ ರೆಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕೆಂದರೆ ಅದ್ರ ಮೇಲೇ ನಿಮ್ಮ ಒಂದು ತಯಾರಿಯ ಒಂದು ಕ್ಯಾಪಬಿಲಿಟಿ ಎಂಪ್ಲಾಯರ್ಗೆ ಗೊತ್ತಾಗುತ್ತೆ, ಇವರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಯಾವ ರೀತಿಯ ಪ್ರೊಫೈಲ್ ಇದೆ. ತುಂಬಾ ಕೆಲವರು ಸಿಂಪಲಾಗಿ ಮಾಡ್ತಾರೆ, ಆ ರೀತಿ ಮಾಡೋಕ್ಕೋಗ್ಬೇಡಿ. ಇವಾಗಿನ ಟೆಂಪ್ಲೇಟ್ಸ್ಗಳನ್ನು ನೋಡಿ, ಬಟ್ ಯಾವುದು ಪೇಯ್ಡ್ ರೆಸ್ಯೂಮ್ನ ತೊಗೊಳಕ್ಕೆ ಹೋಗಬೇಡಿ. ಸೊ ನೀವಾಗಲೇ ವರ್ಡ್ ಡಾಕ್ಯುಮೆಂಟಲ್ಲಿ ತೊಗೊಂಡು ನಿಮ್ಮ ಇಂಟ್ರೆಸ್ಟೆಡ್ ಪ್ರಕಾರ, ನಿಮ್ಮ ಪ್ಯಾಷನ್ ಇರೋ ಪ್ರಕಾರ ನೀವೇನು ಕಲ್ತಿದ್ದೀರಾ, ಏನು ಪ್ರಾಜೆಕ್ಟ್ ಮಾಡಿದ್ದೀರಾ ಅದನ್ನು ಸರಳವಾಗಿ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡಿ. ChatGPT, AI ಸಪೋರ್ಟ್ ತೊಗೊಳ್ಳಿ, ಬಟ್ ಆ್ಯಕ್ಚುಲ್ ನಿಮ್ಮ ರಿಯಲ್ ಲೈಫ್ನ ಬಗ್ಗೆ ಅದರಲ್ಲಿ ಮಾಹಿತಿ ಇರಬೇಕು. ಯಾಕೆಂದರೆ ರೆಸ್ಯೂಮ್ ಈಸ್ ರಿಪ್ರೆಸೆಂಟೇಟಿಂಗ್ ಯು ಅಲ್ವಾ. ಸೊ ನಾನು ಕೂಡ ನಿಮಗೆ ಇದರಲ್ಲಿ ಹೆಲ್ಪ್ ಮಾಡಬಲ್ಲೆ. ಒಂದು ವರ್ಡ್ ಫಾರ್ಮೆಟ್, ಫ್ರೀ ಫಾರ್ಮೆಟ್ ಡಾಕ್ಯುಮೆಂಟ್ನ ನಿಮಗೆ ಬೇಕಾದರೆ ಹೇಳಿ, ಕಮೆಂಟ್ ಮಾಡಿ, ನಾನು ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್ಗೆ ಕಳಿಸ್ತೇನೆ ಸ್ನೇಹಿತರೆ. ತಯಾರಿ ತುಂಬಾ ಮುಖ್ಯ, ಓಕೆನಾ. ಸೊ ಈಗ ಹೇಗೆ ನಾವು ಕ್ರಿಕೆಟ್ ಆಡೋಕ್ಕಿಂತ ಮುಂಚೆ, ಫೀಲ್ಡಿಗೆ ಹೋಗೋಕ್ಕಿಂತ ಮುಂಚೆ ಪ್ಯಾಡ್ಸು, ಹೆಲ್ಮೆಟು, ಬ್ಯಾಟು ಎಲ್ಲ ಗ್ಲೌಸು ಹಾಕ್ಕೊಂಡು ರೆಡಿಯಾಗಿ ನಾವು ನಿಂತಿರಬೇಕು ಆಟ ಆಡೋಕ್ಕೆ. ಸೊ ಫಸ್ಟ್ ಆಟ ಶುರುವಾಗಲಿ, ಆಮೇಲೆ ರೆಡಿ ಆಗ್ತೀವಿ ಅನ್ನೋದಲ್ಲ. ನಾವು ಯಾವಾಗಲೂ ಪೂರ್ವ ಸಿದ್ಧತೆ ತುಂಬ ಗಟ್ಟಿಯಾಗಿರ್ಬೇಕು ಸ್ನೇಹಿತರೆ. ಎಲ್ಲ ನಾವು ತಯಾರಿ ಮಾಡಿಕೊಂಡು ಫೀಲ್ಡಲ್ಲಿ ಗ್ರೌಂಡಿಂದ ಆಚೆ ನಿಂತಿರಬೇಕು. ಈಗ ಯಾವಾಗ ಕರೀತಾರೆ, ಯಾವಾಗ ಆಟಕ್ಕೆ ಇಳಿಬೇಕು, ಆ ಮೈಂಡ್ ಸೆಟ್ಟಲ್ಲಿ ಇರಬೇಕು, ಓಕೆನಾ. ಸೊ 2 ಮೆಥಡ್ ಅಂತ ಹೇಳಿದೆ ಸ್ನೇಹಿತರೆ ನಾನು. ಮೊದಲನೇ ಮೆಥಡು ಇದನ್ನೇ, ರೆಸ್ಯೂಮ್ ರೆಡಿ ಮಾಡಿಕೊಂಡು ನಿಮ್ಮನ್ನು ತಯಾರಿ ಮಾಡ್ಕೊಳ್ಳೋದು, ಎಲ್ಲ ವೆಬ್ಸೈಟಲ್ಲಿ ರೆಸ್ಯೂಮ್ನ ಅಪ್ಲೋಡ್ ಮಾಡೋದು, ಅಪ್ಲೈ ಮಾಡೋದು. ಮಿನಿಮಮ್ ದಿನಕ್ಕೆ 10-20 ಕಡೆ ಅಪ್ಲೈ ಮಾಡಲೇಬೇಕು ನೀವು. ಸೊ ಇದು ಹೇಗಂದರೆ, ಒಂದು ಆರ್ಚರಿ ಗೇಮಲ್ಲಿ ಒಂದು ಬಣ ಬಿಡ್ತೀವಿ ಗೊತ್ತಾ, ಆ ಥರ ಬಿಟ್ಟಂಗೆ. ಸೊ ಅದು ಯಾವ ಕಲರ್ಗೆ ಹೋಗಿ ಆದರೂ ತಾಗ್ಬೋದು. ಸೊ ಆ ಥರ ಒಂದು ನೀರಲ್ಲಿ ಕಲ್ಲು ಹೊಡೆದಂಗೆ ಇದು.
ಸೊ ಇದರಲ್ಲಿ 100% ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ, ಬಟ್ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಇರಬೇಕು ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ನ ಕೇಳೋದಾಗಲಿ ಅಥವಾ ರಿಲೇಟಿವಲ್ಲಿ ಯಾರೋ ಒಬ್ಬರನ್ನ ಕೇಳೋದಾಗಲಿ, ಈ ಬೇಸಿಕ್ ಥಿಂಗ್ಸ್ನ ನೀವು ಮಾಡಲೇಬೇಕು. ಇಲ್ಲ ನಾನು ಡೈರೆಕ್ಟಾಗಿ ನನಗೆ ಯಾರಾದರೂ ಅವ್ರಿಗೆ ಕರೆದು ಕೊಡಬೇಕು ಅನ್ನೋದು ಇಸ್ ನಾಟ್ ರಿಯಲಿಸ್ಟಿಕ್ ಅಲ್ವಾ. ಸೊ ಆ ರೀತಿಯ ಮೈಂಡ್ಸೆಟ್ ಇರಬಾರ್ದು. ಒಂದು ನಮ್ಮ ಪ್ರಯತ್ನ ಇಲ್ಲಿಂದ ಶುರುವಾಗಬೇಕು ಸ್ನೇಹಿತರೆ, ಓಕೆನಾ. ಸೊ ಅದು ಆಗುತ್ತೆ ಅನ್ನೋ ಗ್ಯಾರಂಟಿಲಿ ಇರಬೇಡಿ, ಬಟ್ ಒಂದು ಪ್ರಯತ್ನ ಇರಲಿ. ಇದು ಮೊದಲನೇದು. ಸೆಕೆಂಡ್ ಮೆಥಡ್, ಮೇನ್ ಮೆಥಡ್ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಬೆಂಗಳೂರಿನಲ್ಲಿ ಜಾಬ್ ಹುಡುಕುವ ಒನ್ ಆ್ಯಂಡ್ ಓನ್ಲಿ ಮಾರ್ಗ ಇದೆ. ಬೆಂಗಳೂರಿನಲ್ಲಿ ಜಾಬ್ಗೋಸ್ಕರನೇ ಸಾಕಷ್ಟು ಕನ್ಸಲ್ಟೆನ್ಸೀಸ್ ಇದೆ ಸ್ನೇಹಿತರೆ. ಸೊ ಇವ್ರು ಹೆಂಗಂದರೆ ಕಂಪ್ನಿ ಹಾಗೂ ನಮ್ಮ ಜಾಬ್ ಹುಡುಕುವ ಕ್ಯಾಂಡಿಡೇಟ್ಗಳ ಮಧ್ಯವರ್ತಿಗಳಾಗಿರ್ತಾರೆ. ಸೊ ಇದರಲ್ಲೂ ಕೂಡ ಎರಡು ರೀತಿಯದ್ದಾಗಿರ್ತದೆ ಸ್ನೇಹಿತರೆ. ಒಬ್ಬರು ಇರ್ತಾರೆ ಲೀಗಲಾಗಿ ಮಾಡುವ ಕನ್ಸಲ್ಟೆನ್ಸೀಸ್ ಇದ್ದಾರೆ, ಇನ್ನೊಬ್ಬರು ಇಲ್ಲಿಗಲಾಗಿ ನಡೆಸುವಂಥ ಕನ್ಸಲ್ಟೆನ್ಸೀಸು ಸಾಕಷ್ಟಿದೆ. ಇಲ್ಲಿಗಲಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅವ್ರೇನಾದರೂ ನಿಮಗೆ ಹಣವನ್ನು ಕೇಳ್ತಾ ಇದ್ದರೆ 1,000 ರೂಪಾಯಿ ಕೊಡಿ, 2,000 ರೂಪಾಯಿ ಕೊಡಿ ಅಂತ ಏನಾದರೂ ನಿಮಗೆ ಹೇಳಿದರೆ ಅಂಥ ಕನ್ಸಲ್ಟೆನ್ಸೀಸ್ಗಳನ್ನು ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ಒಂದು ಹಣ ಮಾಡುವ ಮಾರ್ಗದಲ್ಲಿದ್ದಾರೆ. ಸೊ ನಿಮಗೆ ಸುಮ್ಮನೆ ಒಂದು ನಂಬರ್ಸ್ ಕೊಡ್ತಾರೆ, ಅಡ್ರೆಸ್ಸಸ್ ಕೊಡ್ತಾರೆ, ನೀವೇ ಹುಡುಕಿ ಅನ್ನೋ ಅದೆಲ್ಲ ಹೇಳ್ತಾರೆ. ಸೊ ಸಾಕಷ್ಟು ಜನ ಈ ಥರ ಫೇಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ ಅದು ಯಾವುದೂ ನಿಮಗೆ ಹೆಲ್ಪ್ ಆಗಲ್ಲ. ಇನ್ನೊಂದು ಇರ್ತಾರೆ ಲೀಗಲಿ ಕನ್ಸಲ್ಟೆನ್ಸೀಸ್. ಇವರು ಯಾವುದೇ ರೀತಿಯ ಚಾರ್ಜಸ್ಗಳನ್ನು ಕಡೆಯಿಂದ ತೊಗೊಳ್ಳಲ್ಲ. ಇವ್ರು ಯಾವ ರೀತಿ ಕೆಲಸ ಮಾಡ್ತಾರಂದರೆ, ಇವರೊಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಇವರು ಕಂಪನಿಗಳಿಗೆ 6 ತಿಂಗಳಕ್ಕೆ, ವರ್ಷಕ್ಕೆ ಇಷ್ಟು ಜನ ಅವಶ್ಯಕತೆ ಇದ್ದಾಗ ಇಷ್ಟು ಕ್ಯಾಂಡಿಡೇಟ್ಸ್ಗಳನ್ನು ಕಳಿಸ್ತೀವಿ, ಹೈರಿಂಗ್ ಮಾಡಿ ಕೊಡ್ತೀವಿ ಅನ್ನೋ ಒಂದು ಕಾಂಟ್ರಾಕ್ಟಲ್ಲಿ ಇರ್ತಾರೆ. ಸೊ ಅವರಿಗೆ ಆ ಪ್ರೆಷರ್ ಇರುತ್ತೆ, ವರ್ಷಕ್ಕೆ ಇಷ್ಟು ಜನ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡಿ ಕಳಿಸ್ಬೇಕು ಅಂತ. ಅವರು ಏನು ಮಾಡ್ತಾರೆ, ಈಗ ನಮ್ಮಂಥವ್ರು ಕ್ಯಾಂಡಿಡೇಟ್ಸು ಅಲ್ಲಿ ಹೋದಾಗ ನಮಗೆ ತಯಾರಿ ಮಾಡ್ತಾರೆ. ನಮಗೆ ಯಾವುದೇ ರೀತಿ ಚಾರ್ಜಸ್ ತೊಗೊಳ್ಳಲ್ಲ. ಅವರು ಫಸ್ಟು ನಿಮ್ಮ ಕಡೆಯಿಂದ ಬೇಸಿಕ್ ಡೀಟೇಲ್ಸ್ಗಳನ್ನು ತೊಗೊಂಡು ನಿಮ್ಮ ಕಡೆ ಏನು ಕೆಪಾಸಿಟಿ ಇದೆ, ಏನು ಮಾಡ್ಬೋದು ಅನ್ನೋದು ಒಂದು ಟೆಸ್ಟ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಮಾಕ್ ಇಂಟರ್ವ್ಯೂಸ್ ತೊಗೋತಾರೆ. ಬ್ಯಾಂಕಿಂಗ್ ಫೀಲ್ಡ್ ಆಗಿದ್ದರೆ ಬ್ಯಾಂಕಿಂಗ್ ಬಗ್ಗೆ ಹೇಳ್ತಾರೆ, ಐ ಟಿ ಫೀಲ್ಡ್ ಆದರೆ ಐ ಟಿ ಫೀಲ್ಡ್ ಬಗ್ಗೆ ನಿಮಗೆ ಒಂದು ನಾಲೆಜನ್ನು ಕೊಡ್ತಾರೆ ಸ್ನೇಹಿತರೆ. ಆಪ್ಟಿಟ್ಯೂಡ್ ಟೆಸ್ಟ್ಗಳನ್ನ ತೊಗೋತಾರೆ, ನಿಮಗೆ ಒಂದು ಪೂರ್ವ ಸಿದ್ಧತೆ ಮಾಡಿಕೊಡ್ತಾರೆ. ಮೇನ್ ಇಂಟರ್ವ್ಯೂ ನಡೆಯೋದು ಕಂಪ್ನಿಯಿಂದನೇ, ಬಟ್ ಇವರು ಕಡೆಯಿಂದ ಒಂದು 2-3 ರೌಂಡು ತೊಗೊಂಡು ಫಿಲ್ಟರ್ ಮಾಡಿ ಯಾರು ಕೆಪಾಸಿಟಿ ಇದೆ ತೊಗೊಂಡು ಆಮೇಲೆ ಅವರು ಮೇನ್ ಕಂಪ್ನಿಗೆ ಫೈನಲಾಗಿ ಕಳಿಸ್ತಾರೆ. ಅಲ್ಲಿ ಒಂದೇ ರೌಂಡ್ ನಡಿಬೋದು. HP ಆಗಿರ್ಬೋದು, ಎಕ್ಸೆಂಚರ್ ಆಗಿರ್ಬೋದು, IBM ಆಗಿರ್ಬೋದು, ಬಾರ್ಕ್ಲೇಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಯಾವುದೇ ಆದರೂ ಕೂಡ ಅಲ್ಲಿ 1-2 ರೌಂಡ್ ಇರುತ್ತೆ. ಬಟ್ ಇವರು ಆಲ್ಮೋಸ್ಟ್ ಫಿಲ್ಟರ್ ಮಾಡಿ ಕೊಡ್ತಾರೆ. ಯಾಕೆಂದರೆ ಇಂಥ ದೊಡ್ಡ ಕಂಪ್ನಿಗಳು ಏನಿದೆ ಸ್ನೇಹಿತರೆ, ಬಾರ್ಕ್ಲೇಸು, UBS, ಮಾರ್ಗನ್ ಸ್ಟ್ಯಾನ್ಲಿ, ಸ್ಟ್ರೀಟು, JP Morgan, ಗೋಲ್ಡ್ಮನ್ ಸ್ಯಾಕ್ಸು, ಇಂಥ ಕಂಪ್ನಿಗಳಿಗೆ ಇಂಟರ್ವ್ಯೂ ಮಾಡೋದು ಕಷ್ಟ. ಈ ಎಲ್ಲರನ್ನ ಹುಡ್ಕೋದು ಅಷ್ಟು ಟೈಮ್ ಅಂತ ಕಂಪ್ನಿಗಳಿಗಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಈ ಕನ್ಸಲ್ಟೆನ್ಸೀಸ್ಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತಾರೆ. ನೀವೇ ಅದನ್ನು ಫಿಲ್ಟರ್ ಮಾಡಿ ಹುಡುಕಿ ನಮಗೆ ಒಳ್ಳೆಯ ಕ್ಯಾಂಡಿಡೇಟ್ಸ್ ಬೇಕು. ಸೊ ಅಂಥ ಕನ್ಸಲ್ಟೆನ್ಸೀಸ್ಗಳ ಲೀಸ್ಟ್ಗಳನ್ನು ನಿಮಗೆ ಕೊಡ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಹೆಲ್ಪ್ ಆಗ್ಬೋದು ನಿಮಗೆ, ಓಕೆನಾ. ಸೊ ಎನಿ ಡೌಟ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ, ನಿಮಗೆ ಹೇಳ್ತೀನಿ. ಸೊ 2 ರೀತಿಯ ಕನ್ಸಲ್ಟೆನ್ಸೀಸ್ ಅಂತ ಹೇಳಿಬಿಟ್ಟೆ. ಸೊ ಈಗ ಅಗೇನ್ ಕನ್ಸಲ್ಟೆನ್ಸೀಸಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಕನ್ಸಲ್ಟೆನ್ಸೀಸ್ ಬೇರೆ, ಫ್ರೆಷರ್ಗೆ ಇರುವಂಥ ಕನ್ಸಲ್ಟೆನ್ಸೀಸ್ ಬೇರೆ ಇದೆ. ಸೊ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇರುವಂಥ ಕನ್ಸಲ್ಟೆನ್ಸೀಸು ಬೆಂಗಳೂರಲ್ಲಿ ಮೈಕಲ್ ಪೇಜ್ ಬೆಂಗಳೂರು, ಒಳ್ಳೆಯ ರಿಕ್ರೂಟ್ಮೆಂಟ್ ಏಜೆನ್ಸಿ. ಇದು ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ಹೈರ್ ಆಗ್ತಾ ಇರ್ತಾರೆ ರೆಗ್ಯುಲರ್ ಬೇಸಿಸಲ್ಲಿ. ಇನ್ನೊಂದು ರಿಕ್ರೂಸ್ ಇಂಡಿಯಾ ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್. ಇವರು ಸೀನಿಯರ್ ಲೆವೆಲು, ಮಿಡ್ ಲೆವೆಲು, ಅಸೋಸಿಯೇಟು, ಮ್ಯಾನೇಜರು, AEP ಈ ಲೆವೆಲ್ಗೆಲ್ಲ ಹೈರ್ ಮಾಡ್ತಾ ಇರ್ತಾರೆ. ಈಗ ಫ್ರೆಷರ್ಸ್ಗೆ ಬೇಕಂದರೆ ಸಾಕಷ್ಟು ಕನ್ಸಲ್ಟೆನ್ಸೀಸ್ ಇದೆ ಸ್ನೇಹಿತರೆ. ನಾನು ಟಾಪ್ 3-4 ಹೇಳ್ಬಿಡ್ತೀನಿ ನಿಮಗೆ. ರಿಮ್ಸ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ ಅಂತ, ಸೊ RIMS ಮ್ಯಾನ್ ಪವರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡು. ಸೆಕೆಂಡ್, ವೈಟ್ ಹೌಸ್ ಮ್ಯಾನ್ ಪವರ್ ಕನ್ಸಲ್ಟೆನ್ಸೀಸು. ಥರ್ಡು, ಎಂಪ್ಲಾಯ್ಮೆಂಟ್ ಸರ್ವಿಸ್ ಬ್ಯೂರೋ ಆ್ಯಂಡ್ ಚಾಂಪಿಯನ್ಸ್ HR ಸರ್ವಿಸಸ್ಸು, ಹೈರಿಂಗ್ ಕೋಚ್. ಸೊ ಇವರೆಲ್ಲ ಸಾಕಷ್ಟು ವರ್ಷದಿಂದ, ಇನ್ನೊಂದು ಫೈಟ್ಸ್ ಕನ್ಸಲ್ಟೆನ್ಸಿ ಅಂತ ಕೂಡ ಇದೆ ರೇಸ್ ಕೋರ್ಸ್ ರೋಡಲ್ಲಿ. ಇವರೆಲ್ಲ ಸಾಕಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಕನ್ಸಲ್ಟೆನ್ಸೀಸು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಅಡ್ರೆಸ್ಗಳು ನಿಮಗೆ ಈಸಿಯಾಗಿ ಸಿಗುತ್ತೆ. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಎಲ್ಲ ಕನ್ಸಲ್ಟೆನ್ಸೀಸ್ಗಳ ಹೆಸರುಗಳನ್ನು ಹಾಕಿರ್ತೀನಿ. ಸೊ ಸರ್ಚ್ ಮಾಡಿ. ಸೊ ಅಲ್ಲಿ ಹೋಗಿ ಆ್ಯಂಡ್ ಡೆಫಿನೆಟಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವರು ಪ್ರೊಸೀಜರ್ ಹೆಂಗಂದರೆ, ಫಸ್ಟ್ ಅವರು ನಿಮ್ಮನ್ನು ಇಂಟರ್ವ್ಯೂ ತೊಗೊಂಡು ಕೆಲವು ಕಂಪ್ನಿಗಳಿಗೆ ಕಳಿಸ್ತಾರೆ. ಆಮೇಲೆ ರೆಗ್ಯುಲರ್ ಆಗಿ ನಿಮಗೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನಿಮ್ಗೆ ಕೆಲಸ ಸಿಗ್ತಾ ಇಲ್ವಾ, ಹೈರಿಂಗ್ ಆಯ್ತಾ ಇಲ್ವಾ, ಅಲ್ಲಿ ಆಗಿಲ್ಲ ಆದರೆ ಬೇರೆ ಕಡೆ ಮತ್ತೆ ಕಳಿಸ್ತಾರೆ. ಸೊ ನಿಮಗೆ ಹೈರಿಂಗ್ ಆಗೋವರೆಗೂ ಅವರು ನಿಮ್ಮ ಹಿಂದೆ ಬಿಡಲ್ಲ. ಸೊ ಒಳ್ಳೆ ಕ್ಯಾಂಡಿಡೇಟ್ಗೆ ಅವರು ಖಂಡಿತವಾಗಿ ಬಿಡಲ್ಲ. ರಿಕ್ರೂಟ್ಮೆಂಟ್ ಆಗೋವರೆಗೂ ಅವರು ನಿಮ್ಮ ಹಿಂದೆ ಇರ್ತಾರೆ, ಫಾಲೋ ಅಪ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ತಿದ್ದುಪಡಿ ಮಾಡ್ತಾ ಇರ್ತಾರೆ, ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಇದು ಸರಿಯಾದ ಮಾರ್ಗ ಅಂತ ನನಗನ್ಸುತ್ತೆ. ನಾನು ಕೂಡ ಇದೇ ರೀತಿ ಬೆಂಗಳೂರಿನಲ್ಲಿ ಜಾಬ್ ಹುಡುಕಿದ್ದು ಇವತ್ತು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು.
ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೇನೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ. ನೀವು ಯಾವ ಸಿಚುವೇಷನಲ್ಲಿದ್ದೀರಾ, ಏನು ನೋಡ್ತಾ ಇದ್ದೀರಾ, ಸೊ ಏನೇ ಡೌಟ್ ಇದ್ದರೂ ಕೂಡ ಮೆಸೇಜ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ, ಕಾಲ್ ಕೂಡ ಮಾಡಿ ನಾನು ಗೈಡ್ ಮಾಡ್ತೀನಿ ಸ್ನೇಹಿತರೆ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೇ ನನ್ನ ಒಂದು ಕಾರ್ಪೊರೇಟ್ ಜರ್ನಿ ಯಾವ ಥರ ಇತ್ತು, ನನಗೆ ಯಾವ ರೀತಿ ಕೆಲಸ ಸಿಕ್ತು ಅನ್ನೋದು ಕೂಡ ನಾನು ನೆಕ್ಸ್ಟು ಸ್ಟೋರಿಯಲ್ಲಿ ಹೇಳ್ಬೋದು. ಸೊ ಇದೇ ಇವತ್ತಿನ ಕಂಟೆಂಟ್. ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.